ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವೇ ನೋಡ್ಬೋದು. ಆ್ಯಂಡ್ ನಾನು ಇದು ಕ್ರಾಫ್ಟ್ ಮಾಡಿದ್ನಲ್ಲ, ಇದು ಮತ್ತು ಆ್ಯಂಡ್ ಇದನ್ನೆಲ್ಲ ಸೇಲ್ ಹೂವು ಅಂತ ಕೇಳ್ತಾ ಇದ್ರಿ. ಜಸ್ಟ್ ಎಲ್ಲರಿಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋಗೆ ಅಷ್ಟೇ ಮಾಡ್ತಾ ಇದ್ದಿದ್ದು, ಸೇಲಿಗೆ ಅಂತೇನು ಮಾಡ್ತಾ ಇರಲಿಲ್ಲ. ಆ್ಯಂಡ್ ಅದು ಹ್ಯಾಂಡ್ಮೇಡ್ ಕ್ರಾಫ್ಟ್ ಆಗಿರೋದ್ರಿಂದ ಮನೆಯಲ್ಲೇ ಇರುವಂತಹ ವೇಸ್ಟ್ ಸಾಮಾನೆಲ್ಲ ಆರಾಮಾಗಿ ಈ ಥರದ್ದೆಲ್ಲ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಇದಕ್ಕೆ ಒಂದು 30 ರೂಪೀಸಲ್ಲೆಲ್ಲ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು, ಬಾಳೆಗೊನೆ ಹಾಕುವಂಥದ್ದು. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಟೈಮ್ ಬಂದು 8:15 ಆಗಿದೆ. ನಾನು ಇವಾಗ ಮದನ್ ಬಂದ, ಹಂಗಾಗಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಇವಾಗ ಹೊಸ ಸ್ಟಾಕು ಬಂದಿದೆ ಡ್ರೆಸ್ಸು, ನಾನು ನಾಳೆ ವೀಡಿಯೋ ಮಾಡಾಕ್ತೇನೆ. ಸೊ ಯಾರಿಗೆಲ್ಲ ನೀಡಿದೆ ಬಂದು ತೊಗೊಳ್ಳಿ. ಆ್ಯಂಡ್ ಆಫ್ಲೈನಲ್ಲಿ ಆಲ್ಮೋಸ್ಟ್ ಪರ್ಚೇಸ್ ಆಗೋದ್ರಿಂದ ಆಲ್ಮೋಸ್ಟ್ ನಾನು ಯಾವುದೂ ಆನ್ಲೈನ್ಗೆ ಅಪ್ಡೇಟ್ ಕೊಡೋಕ್ಕೆ ಹೋಗೋಲ್ಲ. ಅಷ್ಟೇ ಅದ್ಬಿಟ್ರೆ ನೀನು ಬೇರೆ ರೀಸನ್ ಇಲ್ಲ. ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡುವ. ಗೈಸ್, ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಹಾಗೆ ಅಕ್ಕಲ್ಲಿ ಗೋಬಿ ತಗೊಂಡಿದ್ರು, ಗೋಬಿನೂ ಕೂಡ ತಿಂತಾ ಇದ್ದೀವಿ. ತುಂಬಾ ಜನ ಪಾರ್ಲರ್ ಬಗ್ಗೆ ಕೇಳ್ತಾ ಇರ್ತಾರೆ, ಹೇಳಿ ಯಾವಾಗ ಓಪನ್ ಏನು ಪಾರ್ಲರಾ? ಸೆಕೆಂಡ್ ಬ್ರಾಂಚು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಓಪನ್ ಮಾಡ್ತಾ ಇದ್ದೀನಿ. ಆ ಮಂತ್ ಎಂಡ್ ಗಂಟ್ಲು ಆಫರ್ ಅಲ್ಲಿ ಇರುತ್ತೆ. ಯಾವುದೇ ಇನ್ನು ಸೆಕೆಂಡ್ ಬ್ರಾಂಚ್ ನೀನು ಇಮಿಡಿಯೇಟ್ಲಿ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದಕ್ಕೆ ಅಂದ್ರೆ ನನಗೆ ಬರೋ ಕಸ್ಟಮರು 7, 8, 9 ಗಂಟ್ಲು ಬರ್ತಿದ್ರು ಮೊದಲು, ಹಳೆ ಕಸ್ಟಮರ್ ಇರೋರು. ಈಗ ನಾನು 7ಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಅಲ್ವಾ, ಅದಕ್ಕಾಗಿ ನಾನು ಬೇರೆ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರನೇ. ಅಂದರೆ ಇನ್ನೊಂದೇನು ಗೊತ್ತಾಗ, ಸ್ವಲ್ಪ ಪೇಟೆ ಬಿದ್ದಿಲಿ ಅದು 7 o'clock ಅನ್ನಂಗೆ ಎಲ್ಲ ಶಾಪು ಕೂಡ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಹಂಗಾಗಿ ವಿ ರೋಡ್ ಆಯಿತು ಅಂತಂದರೆ ಅಟ್ಲೀಸ್ಟ್ ಒಂದು 10 o'clock ಆದ್ರೂ ಕೂಡ ಎಲ್ಲ ಶಾಪು ಓಪನ್ ಇರುತ್ತೆ. ಸೊ ಡ್ಯೂಟಿ ಮುಗಿಸ್ಕೊಂಡು ಹೋಗೋರೆಲ್ಲರೂ ಕೂಡ ಒಂದು 7, 8:30 ಹಂಗೆ ಬರೋದು. ಸೊ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ಸೆಕೆಂಡ್ ಬ್ರಾಂಚ್ ಮಾಡ್ತಿದ್ದಾರೆ. ವಿ ರೋಡ್ ವಿಶ್ರಾಂತ್ ಹೋಟೆಲ್ ಅಪೋಸಿಟ್ಟು. ಸೊ 1 ಮಂತ್ ಫುಲ್ಲು ಆಫರ್ ಕೊಡ್ತಾರೆ, ಅಪ್ ಟು 50% ಯಾವುದೇ ಸರ್ವಿಸ್ ತೊಗೊಂಡ್ರು. ಈ ಆಫರ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನಮ್ಮ ಕಡೆಯಿಂದ ಬರೋರಿಗೆ ಎಕ್ಸ್ಟ್ರಾ ಸ್ಪೆಷಲ್ 10% ಡಿಸ್ಕೌಂಟ್ ಅಲ್ವಾ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಬನ್ನಿ. ಲಾಸ್ಟ್ ಟೈಮು ಸ್ಟ್ರೈಟ್ನಿಂಗ್ ಆಫರ್ ಕೊಟ್ಟಿದ್ದಾಗಲೂ ತುಂಬ ಜನ ಯೂಸ್ ಮಾಡ್ಕೊಂಡಿದ್ರಿ. ಅದೇ ಥರ ಈಗಲೂ ಕೂಡ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಸರ್ವಿಸಲ್ಲೂ ಕೂಡ ಅಪ್ ಟು 50% ಆಫರ್ನ ಕೊಡ್ತಾರೆ. ಆ್ಯಂಡ್ ಇವ್ರ ಪಾರ್ಲರ್ ಅಡ್ರೆಸ್ಸು, ಮೊದಲನೇ ಬ್ರಾಂಚ್, 2ನೇ ಬ್ರಾಂಚ್ ಎಲ್ಲನೂ ಕೂಡ ಹಾಕಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಿ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು. ಅಮ್ಮನ ಮನೇಲಿದ್ದಾಗ ನಾನು 10 ಗಂಟೆಗೆ ಎದ್ದೇಳ್ತಾ ಇದ್ದೆ. ಆ್ಯಂಡ್ ಎದ್ರೂ ಏನು ಕೆಲಸ ಮಾಡ್ತಾ ಇರಲಿಲ್ಲ. ನಾನು ಮಾಡೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ತಾಯಿದ್ದೆ, ಇಲ್ಲಂತಂದರೆ ನಮ್ಮ ಅಮ್ಮನೇ ಮಾಡ್ಕೊಳ್ತಾ ಇದ್ರು. ಸೊ ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳುಗಳು ಚೇಂಜ್ ಆಗಲೇಬೇಕು, ಅದು ಪರಿಸ್ಥಿತಿ ಆಗಿದ್ದೇ ಇರುತ್ತೆ ಅಲ್ವಾ. ಇವಾಗ ನಾನೊಂದು ಬಿಸ್ನೆಸ್ ರನ್ ಮಾಡಿಕೊಂಡು ಹಾಗೆ ನನ್ನ ಮನೆಯೂ ಕೂಡ ಮೇಂಟೈನ್ ಮಾಡಿಕೊಂಡು ಹೋಗ್ತಿರೋದು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತಿದೆ ಅಂತಲೇ ಹೇಳ್ಬೋದು. ನನ್ನ ಮೇಲೆ ನನಗೇ ಪ್ರೌಡ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿ ಎಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ ನಿಮ್ಗೆ ಗೊತ್ತು. ನನ್ನ ಜರ್ನಿಲಿ ನಾನು ಯಾವತ್ತೂ 3 o'clockಗೆ ಎದ್ದು ಕೆಲಸ ಮಾಡೋದು ಈ ಥರ ಯಾವತ್ತೂ ನನಗೆ ಅಭ್ಯಾಸನೇ ಇರಲಿಲ್ಲ. ಪರಿಸ್ಥಿತಿ ಎಲ್ಲನೂ ಕೂಡ ಅಭ್ಯಾಸ ಮಾಡಿಸುತ್ತೆ. ನನಗೆ ಇವಾಗ ಅರ್ಥ ಮಾಡ್ಕೊಳ್ತಿರೋದು ಅದನ್ನೇ. ಹೆಂಗೆ ಪರಿಸ್ಥಿತಿಗಳು ಬರುತ್ತೆ ಹಂಗಂಗೆ ನಾವು ಬದಲಾಗ್ತಾ ಹೋಗಬೇಕು. ಅದನ್ನು ನಾವು ಅರ್ಥ ಮಾಡ್ಕೊಬಿಟ್ರೆ ಲೈಫ್ ಕಷ್ಟ ಅಂತ ಅನಿಸಲ್ಲ. ನನಗೆ ಸ್ಟಾರ್ಟಿಂಗು ಎಲ್ಲ ಕಷ್ಟ ಅಂತಲೇ ಅನ್ನಿಸ್ತಿತ್ತು. ಇವಾಗ ಎಲ್ಲ ಜೀವನ ಅರ್ಥ ಆಗ್ತಾ ಹೋದಂಗೆ ಎಲ್ಲನೂ ಕೂಡ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಜನ ಹೇಳ್ತಾ ಇರ್ತಾರೆ, ಮನೆ ಮತ್ತು ಬಿಸ್ನೆಸ್ ಹಿಂಗೆ ಮೇಂಟೈನ್ ಮಾಡ್ತಾ ಇರ್ತೀರಾ, ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿಲಿ ಕೂರೋಕ್ಕೂ ಆಗೋಲ್ಲ ಜಾಸ್ತಿ, ಅಂಗಡಿಲಿ ಹೆಂಗೆ ಕೂತ್ಕೊಳ್ತೀರಾ, ಮನೆ ಕೆಲಸ ಎಲ್ಲ ಅಷ್ಟು ಬೇಗ ಇದು ಹೆಂಗೆ ಮಾಡ್ತೀರಾ, ಆ್ಯಂಡ್ ಬ್ಯಾಕ್ ಪೇನ್ ಬರಲ್ವಾ, ಆ್ಯಂಡ್ ತುಂಬ ಟಯರ್ಡ್ ಆಗಲ್ವಾ, ಹಾಗೆ ಹೀಗೆ ಅಂತೆಲ್ಲ ತುಂಬ ಜನ ನನ್ನ ಕೇಳ್ತಾನೆ ಇರ್ತಾರೆ. ತುಂಬ ಜನ ವಿಚಾರಿಸ್ತಾ ಇರ್ತಾರೆ. ಅದಕ್ಕೆಲ್ಲ ನಾನು ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ. ಗೈಸ್, ಮದುವೆ ಆದಮೇಲೆ ನಾವು ಹೆಣ್ಮಕ್ಳು ಒಂದು ರಿಯಾಲಿಟಿನ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಆ ಥರ ಇದ್ವಿ, ನಾವು ಅದೇ ಥರ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಬಿಟ್ಟಾಕಬೇಕಾಗುತ್ತೆ. ಕೆಲವ್ರನ್ನ ನೋಡಿದ್ದೀನಿ, ನೀನು ಅಂದರೆ ನಿಮ್ಮಪ್ಪ ಅನ್ನೋ ಥರ, ನಾನು ಬದಲಾಗೋದೇ ಇಲ್ಲ ಅನ್ನೋ ಥರ. ಕೆಲವೊಂದು ಸಲ ಬದಲಾಗಲೇಬೇಕಾಗುತ್ತೆ, ಅದು ಅನಿವಾರ್ಯ ಆಗಿರುತ್ತೆ.
ಹಂಗನ್ಬಿಟ್ಟು ನಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಬದಲಾವಣೆಗಳು ಬೇಡ, ನಾವು ನಾವಾಗಿರೋಣ. ಆದಷ್ಟು ನಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯನ ಅಷ್ಟೇ ನಿಭಾಯಿಸೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡೆ. ಇದು ಕೊನೆ ಆಷಾಢ ಆಗಿರೋದ್ರಿಂದ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಬೆಳಿಕೊಂಡೆ. ಅದಾದಮೇಲೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಳ್ತಾ ಇದ್ದೆ. ಬಟ್ಟೆ ಫೋಲ್ಡ್ ಎಲ್ಲ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಒಂದು 3-4 ಟೈಮ್ಸ್ ಹಾಕಿರುವಂತಹ ಬಟ್ಟೆಗಳೆಲ್ಲ ದಿವಾನ್ ಕೋಟ್ ಮೇಲೇ ಇತ್ತು. ಸೊ ಅದನ್ನೆಲ್ಲ ಮಡ್ಚ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಬಟ್ಟೆಗಳೇ ಇತ್ತು. ನಾನು 3 ಗಂಟೆಗೆ ಎದ್ದಿದ್ರೂ ಕೂಡ ಟೈಮ್ ಸಾಕಾಗ್ತಾ ಇರಲಿಲ್ಲ. ಹಂಗಾಗಿ ವೀಡಿಯೋನೂ ಕೂಡ ನಾನು ಜಾಸ್ತಿ ಲೆಂತಿಯಾಗಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆ್ಯಂಡ್ ಫೋನ್ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ತೊಗೊಂಡು ಆ್ಯಂಡ್ ಕೆಲಸ ಮಾಡೋ ಟೈಮಲ್ಲಿ ಅಂದರೆ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಾಗ ವೀಡಿಯೋ ಮಾಡೋದನ್ನು ಕೂಡ ಮರ್ತ್ಕೊಬಿಡ್ತೀನಿ ಅಂತಲೇ ಹೇಳ್ಬೋದು. ಹಾಗಾಗಿ ವೀಡಿಯೋ ಡೀಟೇಲಾಗಿ ಮಾಡ್ಕೊಳಕ್ಕಾಗಲಿಲ್ಲ. ನೋಡ್ತಾ ಇರ್ಬೋದು ಬಟ್ಟೆಗಳು ಶಿವೋರ್ದೇ ಇಲ್ಲ ಅಂದ್ರೂ ಒಂದು 10 ಜೊತೆ ಬಟ್ಟೆ ಇತ್ತು. ಅಷ್ಟು ವಾಶ್ ಮಾಡಿರೋದೆಲ್ಲ ಫೋಲ್ಡೇ ಮಾಡಿರಲಿಲ್ಲ. ಯಾಕೆಂದರೆ ಮಾರ್ನಿಂಗ್ ಒಂದು 6 o'clock ಹೋದ್ರೆ ನೈಟ್ ಬರೋದೇ 11 o'clock ಆಗುತ್ತೆ. ಆ್ಯಂಡ್ ಬಂದ ತಕ್ಷಣ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋಂಗಾಗಿರುತ್ತೆ. ಇನ್ನು ಫೋಲ್ಡ್ ಮಾಡೋಕ್ಕೆಲ್ಲ ಟೈಮ್ ಸಿಕ್ಕಿರಲ್ಲ. ಯಾವಾಗ ಹಿಂಗೆ ವಾರ ಮಾಡೋ ಟೈಮ್ಗೆ ಬೇಗ ಎದ್ದೇಳ್ತೀನಿ ಆವಾಗ ಬೇಗ ಮಾಡ್ಕೊಬಿಡ್ತೀನಿ. ಎಲ್ಲ ಕೆಲಸನೂ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಷ್ಟು ಫಾಸ್ಟಾಗಿ ಮಾಡ್ತೀನಿ. ಇವಾಗ ನನಗೇ ಪ್ರೌಡ್ ಫೀಲ್ ಆಗುತ್ತೆ. ಸೊ ನಾನು ಏನಾದ್ರು ಒಂದು ಬಟ್ಟೆ ಮಡಿಸ್ಬಿಟ್ರೆ ನಮ್ಮ ಅಮ್ಮನ ಮನೇಲಿ ಬಟ್ಟೆ ಮಡಿಸ್ಬಿಟ್ಟೆ ಅಂತ ಹೇಳ್ಕೊಂಡು ಬರ್ತಿದ್ದೆ. ಆ್ಯಂಡ್ ಒಂದು ಅಡುಗೆ ಮಾಡಿಬಿಟ್ರೆ ನಾನು ಅಡುಗೆ ಮಾಡಿದೆ ಇವತ್ತು. ನಾನು ಹೇಳೋದ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮ ಹೇಳ್ಕೊಂಡು ಬರೋದು, ಇವತ್ತು ಪುಟ್ಟಿನೇ ಅಡುಗೆ ಮಾಡಿದ್ಲು, ಪುಟ್ಟಿನೇ ಕೆಲಸ ಮಾಡಿದ್ಲು ಅಂತ ತುಂಬ ಖುಷಿ ಪಡೋರು ಎಲ್ಲರ ಜೊತೆನೂ ಹೇಳ್ಕೊಂಡು. ಬಟ್ ಆ ದಿನಗಳು ಎಷ್ಟು ಚೆಂದ ಇತ್ತಲ್ವ ಅನಿಸುತ್ತೆ ನಿಜವಾಗ್ಲೂ. ಮದುವೆ ಮುಂಚೆ ಲೈಫು ತುಂಬ ಚೆನ್ನಾಗಿರುತ್ತೆ, ಬಟ್ ಮದುವೆ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ. ಅಮ್ಮನ ಮೇಲೆ ಎಷ್ಟು ಡಿಪೆಂಡಿಂಗ್ ಆಗಿದ್ವಿ ಅಂತ ನಾವು ಮದುವೆ ಆದಮೇಲೆ ಸೀರಿಯಸ್ಲಿ ಗೊತ್ತಾಗೋದು. ಆ್ಯಂಡ್ ನಾನು ಇವಾಗಲೂ ಅಷ್ಟೇ ನಮ್ಮ ಅಮ್ಮನ ಮನೇಲಿದ್ದಾಗ 10 ಗಂಟೆಗೆ ಎದ್ದೇಳ್ತೀನಲ್ವ. ಆ್ಯಂಡ್ ನಾನು ಮಲಗಿದ್ದು ಮಗಳಿಗೇ ಕಾಫಿ ಟೀ ತಂದುಕೊಡ್ತಾರೆ. ಎದ್ದೇಳು ಅಂತ ಹಿಂಸೆ ಮಾಡ್ತಾರೆ. ತಿಂಡಿ ತಿನ್ನು ಎದ್ದೇಳು ಅಂತ ಹಿಂಸೆ ಮಾಡ್ತಾರೆ. ನಿಜಲ್ಲ ಅಮ್ಮನ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಇಲ್ಲ ಗೈಸ್. ಆದಷ್ಟು ಮದುವೆ ಮುಂಚೆ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಮದುವೆ ಆಗದೆ ಇರೋರು, ಅಮ್ಮನ ಮನೇಲಿದ್ದಾಗ ಆದಷ್ಟು ಎಂಜಾಯ್ ಮಾಡಿಬಿಡಿ. ಲೈಫ್ ಅನ್ನೋದು ಮುಂದೆನೂ ಚೆನ್ನಾಗೇ ಇರುತ್ತೆ, ಚೆನ್ನಾಗಿಲ್ಲ ಅಂತಲ್ಲ. ಬಟ್ ಆ ಲೈಫು ಮುಂದೆ ಸಿಗೋಲ್ಲ. ಯಾಕಂದರೆ ನಮ್ಮದೇ ಆದ ಜವಾಬ್ದಾರಿ ಇರುತ್ತೆ. ನಾವು ಮಾಡಿರೋ ಅಡುಗೆನ ನಮಗೆ ತಿನ್ನೋಕ್ಕೂ ಕೂಡ ಟೈಮ್ ಇರೋಲ್ಲ. ಅಷ್ಟು ಬ್ಯುಸಿ ರೊಟೀನ್ ಆಗಿಬಿಡುತ್ತೆ. ನಾವು ಎಷ್ಟೇ ಕೋಟಿ ಇರೋರ್ಗೆ ಮದುವೆ ಆದ್ರೂ ಅಷ್ಟೇ ಅದು ಒಂದು ಜವಾಬ್ದಾರಿ ಅಂತ ಬಂದಮೇಲೆ ಆವಾಗಿನ ಅಮ್ಮನ ಮಗಳಾಗಿರ್ತೀವಲ್ಲ ನೋಡಿ, ಆ ಲೈಫ್ ಮತ್ತೆ ಬರೋಲ್ಲ, ಬರೋಕ್ಕೂ ಕೂಡ ಚಾನ್ಸ್ ಇಲ್ಲ. ನಿಮ್ಮ ಅಮ್ಮನ ಜೊತೆ ನೀವೇನಾದರೂ ಇತ್ತು ಅಂತಂದರೆ ಸೀರಿಯಸ್ಲಿ ಎಂಜಾಯ್ ಮಾಡಿ. ನಾನು ಒಂದು 5:30 ಅನ್ನಂಗೆ ಪೂಜೆನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಸ್ನಾನ ಮಾಡಿ ಹೊರಗಡೆ ಮನೆಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿಯೊಂದು ಕೆಲಸನೂ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ನಾನು ಯಾವಾಗಲೂ ಗಂಧದ ಕಡ್ಡಿ ಹಚ್ತೀನಿ, ಶಿವರು ಕರ್ಪೂರ ಹಚ್ತಾರೆ. ಇದೊಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಶಿವನು ಕೂಡ ಫ್ರೆಶ್ ಅಪ್ ಆದರು. ಅವ್ರ ಮಗಳಿಗೆ ಅವರೇ ಸ್ನಾನ ಮಾಡಿಬಿಟ್ಟು ಅವರೇ ರೆಡಿ ಮಾಡ್ತಾರೆ. ಯಾಕಂದರೆ ನನಗೆ ಟೈಮ್ ಇರಲ್ವಲ್ಲ, ನಾನು ಒಂದು ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿರ್ತೀನಲ್ಲ, ಹಂಗಾಗಿ ಅದೊಂದು ಖುಷಿ. ಶಿವರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಇದೊಂದು ಕೆಲಸನೂ ಅವರೇ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಾನು ವಾರ ಏನಿದೆ ಅದನ್ನೆಲ್ಲ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮಂಚಮ್ಮ ದೇವಿಗೆ ಹೋಗಿ ಪೂಜೆನೆಲ್ಲ ಮಾಡಿದ್ವಿ. ಹಾಗೆ ಶಿವರ ತಾತನ್ನು ಕೂಡ ಕೈ ಮುಕ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ನಾವು ಮಡ್ಲಕ್ಕಿ ಕೊಡ್ತಾಯಿದ್ವಿ ಆಷಾಢ ಟೈಮಲ್ಲಿ, ಬಟ್ ಪ್ರೆಗ್ನೆಂಟ್ ಲೇಡೀಸು ಮಡ್ಲಕ್ಕಿ ಕೊಡಬಾರ್ದಂತೆ ದೊಡ್ಡವ್ರು ಹೇಳಿದ್ರು. ಹಾಗಾಗಿ ಮಡ್ಲಕ್ಕಿ ಬರೋ ಸಲಿಗೆ ಕೊಡೋಣ, ಇನ್ನೊಂದು ಬೇಬಿ ಬರುತ್ತಲ್ಲ. ಸೊ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಬಾಯ್ ಬರ್ತಾರಾ ಗರ್ಲ್ ಬರ್ತಾರಾ ಅಂತ, ಅವ್ರ ಜೊತೆ ಹೋಗಿ ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಶಿವ ಬೇಬಿ ಆ್ಯಂಡ್ ಈತ ಬೇಬಿ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಮನಸ್ಸಿಗೂ ಏನೋ ಒಂಥರ ಸಮಾಧಾನ ಆಯಿತು. ಒಂದು 7 o'clock ಅನ್ನೋಂಗೆ ಕಂಪ್ಲೀಟಾಗಿ ನಮ್ಮ ಮನೆಯೆಲ್ಲ ಕೆಲಸ ಎಲ್ಲ ಕಂಪ್ಲೀಟಾಗಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಕೆಲಸಕ್ಕೆ ಹೊರಟ್ವಿ ಅಂತಲೇ ಹೇಳ್ಬೋದು. ನನಗೇನೆ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು, ಇಷ್ಟು ಬೇಗ ನನ್ನ ರೊಟೀನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನ ಅಂತ. ಸೊ ನಮ್ಮಮ್ಮ ಒಂದೊಂದು ಸಲ ನಗ್ತಾ ಇರುತ್ತೆ, ಏನು ಇಷ್ಟು ಬೇಗ ಇದೆಲ್ಲ ಮಾಡಿಬಿಟ್ಟಿದೀಯಾ ಅಂತಂದಾಗ ಎಷ್ಟು ನಗ್ತಿರುತ್ತೆ ಅಂದರೆ ಅಷ್ಟಿಷ್ಟಲ್ಲ, ಏನಿಲ್ಲ ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ಜವಾಬ್ದಾರಿ ಅನ್ನೋದು. ಆ್ಯಂಡ್ ಅದೇ ಆದಮೇಲೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಮಂಗಳಾರತಿ ಎಲ್ಲ ಸಿಕ್ತು. ಅಲ್ಲೂ ಕೂಡ ತುಂಬಾ ಖುಷಿ ಆಯಿತು. ಅಲ್ಲೂ ಎಷ್ಟು ಖುಷಿ ಅಂತಂದರೆ ಅಷ್ಟಿಷ್ಟಲ್ಲ, ಯಾಕಂದರೆ ಮಹಾಮಂಗಳಾರತಿ ಎಲ್ಲ ನಡೀತಿತ್ತಲ್ಲ, ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ಡ್ಯೂಟಿ ಕಡೆಗೆ ಬಂದ್ವಿ. ಇದ ಬೇಬಿಗೆ ಅಲ್ಲೇ ಒಂದು ಪಾಪನೂ ಕೂಡ ಸಿಕ್ತು, ಅವ್ರ ಜೊತೆನೂ ಕೂಡ ಆಟ ಆಡ್ತಾಯಿದ್ರು. ಇವತ್ತಿನ ಕತೆ ನಂದು ಇದಾಗಿತ್ತು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.